ಮಾಡ್ತಾ ಇರೋದು ಕಾರಣ. ನಿಮ್ಮದಲ್ಲಿ ಸಣ್ಣ ವಯಸ್ಸು, ಸಣ್ಣ ವಯಸ್ಸು ಅಂತ ಹೇಳಿದರೆ ನಿಮ್ಮ ಅಜ್ಜಂದರಿಗೆಲ್ಲ ನೋಡಿದರೆ ನೀವು ಸಣ್ಣ ವಯಸ್ಸು, ಆದರೆ ನಿಮ್ಮ ಮರಣದ ಡೇಟ್ ನೋಡಿದರೆ ನೀವು ಸಣ್ಣವರ ದೊಡ್ಡವರಂತ ನನಗೆ ಈಗ ಗೊತ್ತಿಲ್ಲ, ನಿಮಗೂ ಕೂಡ ಗೊತ್ತಿಲ್ಲ. 25ನೇ ವಯಸ್ಸಿನಲ್ಲಿ ಅಲ್ಲಾಹು ತಾಲ ನಮಗೆ ಕೊನೆಯ ಡೇಟ್ ಇಟ್ಟಿದ್ದರೆ, ನಿಮ್ಮ ಕೊನೆಯ ದಿನಾಂಕ 2027ರಲ್ಲಾಗಿದ್ದರೆ ಅಥವಾ ನನ್ನ ಕೊನೆಯ ದಿನಾಂಕ 27ರಾಗಿದ್ದರೆ ನನ್ನಷ್ಟು ದೊಡ್ಡ ಮುದುಕೆ ಯಾರೂ ಇಲ್ಲ ಅಲ್ವಾ? ಕಾರಣ ಮರಣಕ್ಕೆ ವಯಸ್ಸು ಲೆಕ್ಕನೇ ಅಲ್ಲ, ರೋಗ ಮಾನದಂಡವೇ ಅಲ್ಲ, ಕೂದಲು ಒಂದು ಕೂಡ ಬಿಳಿ ಆಗಬೇಕಂತನೇ ಇಲ್ಲ. ಅವನ ಕುಟುಂಬ, ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವನ ವ್ಯಾಪಾರ, ಅವನ ಮದುವೆಯಾಗಿದ್ದಾರಾ ಇಲ್ವಾ, ಸಣ್ಣ ಮಕ್ಕಳಿದ್ದಾರಾ ಇಲ್ವಾ, ಅದೇನು ಕೂಡ ಇಲ್ಲಿ ನೋಡುವುದಿಲ್ಲ. ಅಸರಾಯಿರತ್ತೆ ಯಾವುದು ಕೂಡ ನೋಡುವುದಿಲ್ಲ. ಅವರ ಟೈಮ್ ಆಗುವಾಗ ಅವರ ಡ್ಯೂಟಿ ಅವರು ಮಾಡ್ತಾರೆ, ಒಂದು ರೂಹ ತೆಗೆದು ಅವರು ಹೋಗಿಬಿಡ್ತಾರೆ, ಅವರಿಗೆ ಜಾಸ್ತಿ ನಿಲ್ಲುವುದೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ರೂಹ ಹಿಡಿದು ಆ ಕ್ಷಣ ಸ್ವಲ್ಪ ಸಮಯ ಮಾತ್ರ ಅಲ್ಲಿ ಆಗುತ್ತಾರೆ, ಅಸ್ರಾಯಿಲ್ ತೆಗಿಲಿಕ್ಕೆ ಮಾತ್ರ. ಬಾಕಿ ರಹಮತ್ತಿನ ಮಲಕುಗಳು ಬೇಕಾ, ಅದಾಬಿನ ಮಲಕುಗಳು ಬೇಕಂತ ತೀರ್ಮಾನ ಮಾಡೋದಲ್ಲ. ಒಳ್ಳೆ ಮನುಷ್ಯನಾಗಿದ್ದರೆ ಅವನ ಜನಾಸ ಅಲ್ಲಿರುವ ತನಕ ಆ ರೂಹನ್ನು ತೆಗೆದುಕೊಂಡು ಹೋಗುವುದಲ್ಲ, ತುಂಬ ಮಲಕುಗಳು ಬರ್ತಾರೆ. ಒಳ್ಳೆಯ ಮನುಷ್ಯನಾಗಿದ್ದರೆ ರಹಮತ್ತಿನ ಮಲಕುಗಳೆಲ್ಲ ಬಂದು ಅಲ್ಲಿ ಕೂಡ್ತಾರೆ. ತೆಗೆದುಕೊಂಡು ಹೋಗುವಾಗ ತುಂಬ ಆದರಗಳಿಂದ, ಗೌರವಗಳಿಂದ ತೆಗೆದುಕೊಂಡು ಹೋಗ್ತಾರೆ. ಫೋಟೋ ವಿಡಿಯೋ ಒಂದು ತೆಗೆದುಬಿಟ್ರೆ ಮುಗೀತು, ಮತ್ತೆ ಎಲ್ಲ ಇಟ್ಕೊಳ್ಳಿ. ನಾನು ಹೇಳುವುದನ್ನು ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ, ಇಡೀ ಶರೀರ, ಮನಸ್ಸು ಎಲ್ಲ ಇಲ್ಲಿರಲಿ ಸ್ವಲ್ಪ ಟೈಮ್. ಆದ್ದರಿಂದ ನಿಮ್ಮ ಆ ರೂಹನ್ನು ತೆಗೆದುಕೊಂಡು ಹೋಗಲಿಕ್ಕೆ, ಅವರಿಗೆ ತೆಗಿಲಿಕ್ಕೆ ಮಾತ್ರ, ಮತ್ತೆ ತೆಗೆದುಕೊಂಡು ಹೋಗಲಿಕ್ಕೆ ಬೇರೆ ಮಲಕುಗಳನ್ನೆಲ್ಲ ಕಳಿಸ್ತಾರೆ. ಆ ರಹಮತ್ತಿನ ಮಲಕುಗಳು ಒಳ್ಳೆ ಮನುಷ್ಯರಾದರೆ ಅವರು ಗೌರವಾದರಗಳಿಂದ ತೆಗೆದುಕೊಂಡು ಹೋಗ್ತಾರೆ. ಆಗ ನಿಮ್ಮ ರೂಹಿಗೆ ಒಳ್ಳೆ ಪರಿಮಳ ಬರ್ತದೆ. ಒಂದು ನಮಾಜ್ ಫಲೋ ಮಾಡಿಲ್ಲ, ಹರಾಮುಗಳನ್ನು ನೋಡಿಲ್ಲ, ಹರಾಮ್ ನೋಡಿದವನು ಕೂಡ ರಮಾನ್ನಲ್ಲಿ ಅವನು ಚೇಂಜ್ ಆಗಿದ್ದಾನೆ. ಹರಾಮುಗಳನ್ನು ಮಾಡಿಲ್ಲ, ಯಾರ ಹಣದಿಂದ ಕೂಡ ತಿಂದಿಲ್ಲ, ವಂಚನೆ ಮಾಡಿಲ್ಲ, ಗೀಬತ್ ನಮೀಮತ್ ಹೇಳಿಲ್ಲ, ಇನ್ನೊಬ್ಬರನ್ನು ತಮಾಷೆ ಮಾಡುತ್ತಾ ಬದುಕಿಲ್ಲ, ಒಳ್ಳೆ ಮನುಷ್ಯನಾದ. ರಮಲಾನ್ನಲ್ಲಿ ಉಪವಾಸ ಕೇವಲ ಹೊಟ್ಟೆಗೆ ಮಾತ್ರ ಅಲ್ಲ, ಅವನ ಸ್ವಭಾವಕ್ಕೂ ಕೂಡ ಉಪವಾಸವಿತ್ತು. ಅವನ ಕೆಡುಕುಗಳಿಂದ ಅವನು ದೂರವಾದ. ಕುರ್ಆನ್ ಅವನು ಓದಿ ಗೊತ್ತಿಲ್ಲದರೂ ಕುರ್ಆನ್ ತೆಗೆದು ನೋಡಿದ. ಮಸೀದಿಗೆ ಬಂದ, ಮಸೀದಿಗೆ ಕೂತ, ಒಳಿತು ಒಳ್ಳೆಯವರೊಂದಿಗೆ ಸೇರಿದ. ಈ ರೀತಿ ಒಳಿತುಗಳನ್ನೆಲ್ಲ ಮಾಡಿದರೆ 27 ಅಲ್ಲ 26 ಆದರೂ ಕೂಡ ಟೆನ್ಷನ್ ಮಾಡಬೇಕಿಲ್ಲ, ನಗುತ್ತಾ ಹೋಗ್ಬೋದು. ರಹಮತ್ತಿನ ಪರಿಸ್ಥಿತಿಗಳಿಗೆ ಬಂದು ಆ ರೂಹಿಗೆ ತೆಗೆದುಕೊಂಡು ಹೋಗುವಾಗ ಪರಿಮಳ ಅದರ ಬಗ್ಗೆ ಉಲಮಾಗಳು ಬರೆಯುವುದೆಲ್ಲ ಕಾಣ್ತಾ ಇದೆ. ಅವರೆಲ್ಲ ಕೇಳ್ತಾ ಇರೋದು, ಯಾರ ರೂಹದು ಬರ್ತಾ ಇರುವುದು, ಎಂತಹ ಒಂದು ಪರಿಮಳ ಆ ರೂಹಿಗೆ, ಆ ಜೀವಕ್ಕೆ ಎಂತಹ ಒಂದು ಪರಿಮಳ. ಎಲ್ಲ ಪರಿಸ್ಥಿತಿಗಳು, ರಹಮತ್ತಿನ ಮಲಕುಗಳು ಕೇಳ್ತಾರೆ. ಎಲ್ಲರೂ ಕೂಡ ಆ ರೂಹನ್ನು ಹಿಡಿಲಿಕ್ಕೆ ಬೇಕಾಗಿ, ಮುಟ್ಲಿಕ್ಕೆ ಬೇಕಾಗಿ ಹತ್ತಿರ ಬರ್ತಾರೆ. ಅವರೆಲ್ಲರೂ ಕೂಡ ಬಂದು ಸೇರ್ತಾರೆ. ಒಳ್ಳೆಯ ಮನುಷ್ಯನಾಗಿದೆ, ಕೆಟ್ಟವನಾಗಿದ್ದರೆ ಆ ರೂಹು ತೆಗೆಯುವಾಗಲೇ ತುಂಬ ನೋವಿನ ಮೇಲೆ ನೋವಂತ ಮಾತ್ರ ಅಲ್ಲ, ನಂತರ ಇರುವ ಪ್ರತಿಯೊಂದು ನೋವೇ ಅವನಿಗೆ. ಅದಾಬಿನ ಮೇಲೆ ಅದಾಬೆ, ಖಬರ್ನಲ್ಲೂ ಹಶರ್ನಲ್ಲೂ ಎಲ್ಲ ಕಡೆಗಳಲ್ಲೂ ಅದಾಬ್, ಎಲ್ಲ ಕಡೆಗಳಲ್ಲೂ ನೋವು, ಎಲ್ಲ ಕಡೆಗಳಲ್ಲೂ ತೊಂದರೆ, ಕಷ್ಟಗಳು ಮಾತ್ರ. ಅಲ್ಲಿಂದ ಶುರುವಾಯಿತು ಇವನ ಕಷ್ಟ. ಅವನು ದುನಿಯಾದಲ್ಲಿ ಮಜಾ ಮಾಡ್ತಾ ಇದ್ದ, ದುನಿಯಾದಲ್ಲಿ ಅವನು ಭಯಂಕರ ಜಾಲಿ ಲೈಫ್. ಆ ದುನಿಯಾ ಸಿಜನುಲ್ ಮುಕ್ಮಿನ್ ವ ಜನ್ನತುಲ್ ಕಾಫಿರ್. ಮುಸಲ್ಮಾನರಿಗೆ ಈ ದುನಿಯಾ ಎಂಬುದು ಜೈಲು, ಇದು ಜೈಲು. ನೀವು ಕೇಳ್ಬೋದು, ಇದೇನಪ್ಪ
ಅವಳನ್ನು ನೋಡಲಿಕ್ಕೆ ಬಾರದು, ಇವಳನ್ನು ನೋಡಲಿಕ್ಕೆ ಬಾರದು, ಅವಳಿಗೆ ಮೆಸೇಜ್ ಮಾಡಲಿಕ್ಕೆ ಬಾರದು, ಯೂಟ್ಯೂಬಲ್ಲಿ ಅದು ನೋಡಲಿಕ್ಕೆ ಬಾರದು, ಫೇಸ್ಬುಕ್ಕಲ್ಲಿ ಇದು ನೋಡಲಿಕ್ಕೆ ಬಾರದು, ಅದು ಮಾಡಲಿಕ್ಕೆ ಬಾರದು, ಇದು ಮಾಡಿ ಏನಿದೆ ಈ ರೀತಿಯೊಂದು ಇಸ್ಲಾಂ. ಈ ದುನಿಯಾ ಎಂಬುದು ಜೈಲಿದು ಮುಸಲ್ಮಾನರಿಗೆ. ಇಲ್ಲಿ 50, 60, 40 ಹೋದ್ರೋಯ್ತು, 30ಕ್ಕೆ ಹೋದ್ರೋಯ್ತು, ಹೇಳಲಿಕ್ಕಿಲ್ಲ. ಸ್ವಲ್ಪ ಟೈಮ್, ಕೋಟಿ 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 ವರ್ಷ ಅಲ್ಲಾಹು ಮುಅ್ಮಿನ್ಗಳಿಗೆ ಸ್ವರ್ಗ ಇಟ್ಟಿದ್ದಾನೆ. ಅದು ಎಷ್ಟು ಕೋಟಿ ಅಂತ ಲೆಕ್ಕ ಇಲ್ಲ. ಒಂದು ದೊಡ್ಡ ಸಮುದ್ರದಲ್ಲಿರುವ ಒಂದು ತುಟ್ಟು ನೀರು ತೆಗೆದರೆ ಅದು ಮಾತ್ರ ದುನಿಯಾದ ಬದುಕು. ಬಾಕಿ ಸಮುದ್ರದಲ್ಲಿ ಎಷ್ಟು ಭಾಗ ಅದು ಆಖಿರತ್ತಿನ ಬದುಕಾಗಿದೆ. ಅಲ್ಲಿ ಸುಖ, ಅಲ್ಲಿ ಜಾಲಿ, ಅಲ್ಲಿ ಮಜಾ. ಅಲ್ಲಿಲ್ಲದ ಮಜಾ ಇಲ್ಲ, ಅಲ್ಲಿಲ್ಲದ ಸುಖ ಇಲ್ಲ. ಅಲ್ಲಿ ಖುಷಿ ಮಾತ್ರ, ಅಲ್ಲಿ ಸುಖ ಮಾತ್ರ. ಅಲ್ಲಿ ಬೇರೆ ಏನು ಮಾಡಲಿಕ್ಕಿಲ್ಲ. ಅಲ್ಲಿ ಟಾಯ್ಲೆಟ್ಗೆ ಹೋಗ್ಲಿಕ್ಕೇ ಇಲ್ಲ, ಅಲ್ಲಿ ಕೊಳಕ್ಕಿಲ್ಲ, ಅಲ್ಲಿ ವಾರ್ಧಕ್ಯ ಇಲ್ಲ, ಅಲ್ಲಿ ಮರಣವಿಲ್ಲದ ಒಂದು ಜೀವನ. ಇಲ್ಲಿ ಎಷ್ಟು ದೊಡ್ಡ ಕೋಟ್ಯಾಧಿಪತಿ ಅಂಬಾನಿ ಅದಾನಿ ಆದರೂ ಕೂಡ ಅವನು ಎಷ್ಟು ಬೇಕಾದರೂ ಸಂಪಾದಿಸಲಿ, ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು, ಅದು ಇದು ಅವನಿಗೂ ಕೂಡ ಇದೆ. 100 ಕೋಟಿ ಇದೆ ಅಂತ ಹೇಳಿ ತಿನ್ಲಿಕ್ಕೆ ಆಗೋದು ನಾವು ತಿಂದಷ್ಟೇ, ಅದಕ್ಕಿಂತ ಜಾಸ್ತಿ ಅವನಿಗೆ ಹೋಗಲ್ಲ. ಅವನಿಗೆ ಗ್ಯಾಸ್ಟ್ರಿಕ್ ಇದೆ, ಅವನಿಗೆ ಹೊಟ್ಟೆ ನೋವಿದೆ, ಅವನಿಗೆ ಟೆನ್ಷನ್ ಇದೆ, ಅವನಿಗೆ 100 ತಲೆಬಿಸಿ ಇದೆ. ಅವನು ಕೂಡ ಬಿಳಿ ಕೂದಲು ಹಾಕ್ತಾ ಇರುವ ಹಾಗೆ ಅವನು ಸತ್ತು ಎಲ್ಲ ಬಿಟ್ಟು ಹೋಗಲೇಬೇಕು. ಏನು ಪ್ರಶಸ್ತಿ, ಏನು ಸಿಕ್ಕಿ, ಏನು ಫಲ, ಇಲ್ಲಿ ಶಾಶ್ವತ ಇಲ್ಲ. ಬುದ್ಧಿವಂತ ಯಾರು? ಬುದ್ಧಿವಂತ ಅಂತ ಹೇಳಿದರೆ ಆಖರತ್ತಿನ ಕೋಟಿ ಕೋಟಿ ವರ್ಷದ ಸುಖಕ್ಕೆ ದುನಿಯಾದ ಅಲ್ಪ ಸುಖವನ್ನು ಸ್ವಲ್ಪ ಹಿಡಿದಿಟ್ಟುಕೊಳ್ಳುವ ಅವರಾಗಿದೆ ನಿಜವಾದ ಬುದ್ಧಿವಂತ. ಔಲಿಯಾಗಳ ಬುದ್ಧಿವಂತ, ಮಹಾತ್ಮರುಗಳ ಬುದ್ಧಿವಂತರು, ಒಳ್ಳೆ ಮನುಷ್ಯರು ಬುದ್ಧಿವಂತರು, ಒಳ್ಳೆ ಯುವಕರು ಬುದ್ಧಿವಂತರು, ಅವರು ಬುದ್ಧಿವಂತರು.